ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ತಾಂಡವ ಶ್ರೇಷ್ಠ ಹಾವಳಿಗೆ ನಿಜವಾಗ್ಲೂ ಇಡೀ ಮನೆ ಬೀದಿಗೆ ಬೀಳ್ತದ. ಹಾಗಾದ್ರೆ ಮನೆಗೆ ಬಂದಿದ್ದ ತಾಂಡವ ಶ್ರೇಷ್ಠ ಒಡವೆನೂ ಕಿತ್ತು ಮನೆಯವ್ರನ್ನೆಲ್ಲ ಬೀದಿಗೆ ದಬ್ಬ ಭಾಗ್ಯ ಮನ್ಸು ಮಾಡಿದ್ರೆ ಚಿಟ್ಕೆ ಹೊಡೆಯೋದ್ರಲ್ಲಿ ತಾಂಡವನ ಅರೆಸ್ಟ್ ಮಾಡಿಸಬಹುದು. ಹಾಗಾದ್ರೆ ಆ ಕೆಲಸಕ್ಕೆ ಮುಂದಾಗಿರ್ತಾರ ಅಥವಾ ಯಾರು ಆಪತ್ ಬಾಂಧವರಾಗಿ ಬಂದು ಭಾಗ್ಯಗೆ ಸಹಾಯ ಮಾಡ್ತಾರೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ತಾಂಡವ್ ಸಿಕ್ಕಿದ ಚಾನ್ಸ್ ಅಂತ ಹೇಳಿ EMIನವ್ರನ್ನ ಕೆಣಕ್ಕೆ EMI ಮನೆಗೆ ಹೋಗಿ ಸೀಸ್ ಮಾಡೋ ಹಂತಕ್ಕೆ ತಂದಿಟ್ಟಿದ್ದಾರೆ ತಾಂಡವ್. ನಿಜವಾಗ್ಲೂ ಕೂಡ ಭಾಗ್ಯ ಇಡೀ ಮನೆ ಬೀದಿಗೆ ಬೀಳ್ತದೆ. ಈ ಕಡೆ EMI ಅವ್ರು ಬಂದಿದೆ, 5 ತಿಂಗಳಿಂದ EMI ಕಟ್ಟಿಲ್ಲ, ಎಷ್ಟು ಅಹಂಕಾರದಲ್ಲಿ ಮಾತನಾಡ್ತಾರೆ. ನಾವೀ ಮನೆನ ಸೀಸ್ ಮಾಡ್ಕೋತೀವಿ, ನೀವೇನಾದರೂ ನಮಗೆ ಸಪೋರ್ಟ್ ಮಾಡಿಲ್ಲ ಅಂದರೆ, ಸ್ಪಂದಿಸಲಿಲ್ಲ ಅಂದರೆ ನಾವು ಪೊಲೀಸವನ್ನ ಕರಿಬೇಕಾಗತ್ತೆ ಅಂತ ಹೇಳ್ತಾರೆ. ಇಡೀ ಮನೆ ಗಾಬರಿ ಆಗುತ್ತೆ. ತಾಂಡವ್ಗೆ ಕಾಲ್ ಮಾಡಿದ್ರೆ ನಾನು ಯಾಕೆ ಕಟ್ಟಬೇಕು, ಹೋಗಿ ನಿಮ್ಮ ಮಕ್ಕನ ಕೇಳ್ಕೊ ಅಂತ ಹೇಳ್ತಾರೆ ಪೂಜಾಗೆ. ಇದರಿಂದಾಗಿ ನಿಜವಾಗ್ಲೂ ಮನೆಯವ್ರಿಗೆಲ್ಲ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಈ ಕಡೆ ಭಾಗ್ಯ ಕೆಲಸದಿಂದ ಬಂದರೆ ನಿಜವಾಗ್ಲೂ ಕೂಡ ಏನಪ್ಪ ಮಾಡೋದು ಅಂತ ತಲೆನೋವಾಗ್ಬಿಟ್ಟಿದೆ. ಆದರೆ ಭಾಗ್ಯ ಬಂದಿದ್ದೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರೆ. ನಮಗೆ ಗೊತ್ತಿರಲಿಲ್ಲ ಈ ರೀತಿ ಆಗಿದೆ ಅಂತ, ಗೊತ್ತಿದ್ದರೆ ನಾವು ಯಾವತ್ತೂ EMI ಕಟ್ಬಿಡ್ತಿದ್ವಿ, ದಯವಿಟ್ಟು ಪ್ಲೀಸ್ ನೀವು ನಮಗೆ ಒಂದಷ್ಟು ಸಮಯವನ್ನು ಕೊಡಿ ಅಂತ ಕೇಳ್ಕೊತಾರೆ. ಖಂಡಿತವಾಗ್ಲೂ EMI ಕಟ್ತೀವಿ ಅಂತ ಹೇಳಿದಾಗ ಸರಿ ಆಯಿತು, ನೀವು ಇಷ್ಟು ರಿಕ್ವೆಸ್ಟ್ ಮಾಡ್ಕೋತಿದ್ರು ಅನ್ನೋ ಕಾರಣಕ್ಕೆ ಖಂಡಿತವಾಗ್ಲೂ ನಾನು ನಿಮಗೆ ಟೈಮ್ ಕೊಡ್ತೀನಿ, ನಾಳೆ ಒಳಗಡೆ EMI ಪೇ ಮಾಡಬೇಕಾಗತ್ತೆ, ವಿತ್ ಪೆನಾಲ್ಟಿ ಇಂಟ್ರೆಸ್ಟ್ ಪೇ ಮಾಡಬೇಕಾಗತ್ತೆ ನೀವು, ಇಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ನಾವು ಸೀಸ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಭಾಗ್ಯ ಈ ಕಡೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಅತ್ತ ಕಡೆ ಕುಸುಮ ಅವರು ಧರ್ಮ ಅಂಕಲ್ಗೆ ಇರ್ತಕ್ಕಂಥ ಸೇವಿಂಗ್ಸ್ 3 ಲಕ್ಷನ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಭಾಗ್ಯಗೆ ಇದು ಗೊತ್ತಾಗಿದೆ, ಯಾಕೆ ಈ ರೀತಿ ಮಾಡಿದ್ರಿ ಅಂದಾಗ ಇನ್ನೇನೇ ಕಮ್ಮ, ಅದು ಕಷ್ಟ ಕಾಲಕ್ಕೆ ಅಂತೆಲ್ಲ ಇಟ್ಟಿದ್ದು, ಅಂದಮೇಲೆ ಅದು ಕಷ್ಟಕ್ಕಾಗಲಿ ಬಿಡು, ಈ ಸಮಯ ಅಲ್ಲದೆ ಇನ್ಯಾವ ಸಮಯ ಬೇಕು ಅಂತ. ಈ ಕಡೆ ತಾಂಡವ್ ಶ್ರೇಷ್ಠ ಅಂತೂ ಸಖತ್ತಾಗೆ ಲಾಕ್ ಮಾಡಿದ್ದೀನಿ, ಏನು ಹಿಂಗೆ ತಾಳಿ ಕಿಟ್ಟು ಕೊಟ್ಬಿಟ್ಲು ಅಂತ ಶ್ರೇಷ್ಠ ಶೌರ್ಯಗೆ ಹೇಳ್ತಿದ್ದಾರೆ. ಶೌರ್ಯಗೆ ಈ ವಿಷಯ ಗೊತ್ತಾಗ್ತದೆ, ಇಷ್ಟು ಚೀಪ್ ಮೆಂಟಾಲಿಟಿನ ಅಂತ ಅವ್ರಿಗೆ ಅನ್ನಿಸ್ತದೆ. ಏನು ಮಾಡ್ಕೋತಾಳೆ ಭಾಗ್ಯ, ಖಂಡಿತವಾಗ್ಲೂ ಈಗ ಗೊತ್ತಾಗುತ್ತೆ ಅವಳ ಆಟ ಏನು ಮಾಡ್ತಾಳೆ ಅಂತ ಹೇಳಿ ತಾಂಡವ್ ಶ್ರೇಷ್ಠ ನಗ್ತಾ ಇದ್ರೆ ನಿಜವಾಗ್ಲೂ ಶೌರ್ಯಗೆ ಅದು ಯಾವುದು ಇಷ್ಟ ಆಗೋದಿಲ್ಲ. ತದನಂತರ ಈ ಕಡೆ ಧರ್ಮ ಅಂಕಲ್ ಮನೆಗೆ ಬಂದಿದ್ದೆ ತುಂಬ ಗಾಬರಿ ಆಗಿರ್ತಾರೆ. ಬಿಕಾಸ್ ಏನಾಯಿತು ಅಂತ ಮನೆಯವ್ರು ಕೇಳಿದಾಗ ಕಳ್ಳ ಬಂದು ದುಡ್ಡು ಕಿತ್ಕೊಂಡು ಹೋಗಿದ್ದು ಗೊತ್ತಾಗುತ್ತೆ. ಈಗ ದುಡ್ಡು ಕೂಡ ಇಲ್ಲ, ಅದೇ ಕಾರಣಕ್ಕೆ ಇಲ್ಲಿ ಭಾಗ್ಯ ಒಡವೆಗಳನ್ನ ಅಡ್ಬಿಟ್ಟು ದುಡ್ಡನ್ನು ಹೊಂದಿಸೋಕೆ ನೋಡ್ತಿದ್ದಾರೆ. ಇರೋಷ್ಟು ಒಡವೆ ಸಾಕಾಗ್ತಿಲ್ಲ. ಆಗ ಮನೆಯವರೆಲ್ಲ ಬಂದು ಅವ್ರ ಹತ್ರ ಇರೋ ಒಡವೆ ಕೊಟ್ಟು ಅವರು ಕೂಡ ಕಷ್ಟ ಕಾಲಕ್ಕೆ ಜೊತೆಯಾಗಿ ನಿಂತ್ಕೋತಾರೆ. ಆ ಒಡವೆನೆಲ್ಲ ತೊಗೊಂಡು ಹೋಗ್ತಾ ಇದ್ರೆ ಒಂದು ವಿಷಯ ಇಲ್ಲಿ ತಾಂಡವ್ ಶ್ರೇಷ್ಠಗೆ ಗೊತ್ತಾಗಿದೆ. ತಾಂಡವ್ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಈ ಮನೇಲಿ ಒಂದಷ್ಟು ಒಡವೆಗಳಿದೆ, ಆ ಒಡವೆಗಳು ನಾನು ಮಾಡಿಸಿದ್ದು, ಅದಕ್ಕೇನೇ ಇದ್ರು ನನ್ನ ಹೆಂಡತಿ ಶ್ರೇಷ್ಠಾಗೆ ಸೇರಬೇಕು ಅಂತಿದ್ದಾರೆ. ಇಡೀ ಮನೆ ಗಾಬರಿ ಆಗತ್ತೆ. ಈ ಕಡೆ ಭಾಗ್ಯ ಕೈಲಿರ್ತಕ್ಕಂಥ ಆ ಒಡವೆಗಳನ್ನ ಶ್ರೇಷ್ಠ ಬಂದು ಕಿತ್ಕೊಂಡೇ ಬಿಡ್ತಾರೆ. ಹಾಗಿದ್ರೆ ಇರ್ತಕ್ಕಂಥ ದಾರಿ ಕೂಡ ಮುಚ್ಚಿ ಹೋಯ್ತು. ಹಾಗಿದ್ರೆ ಈಗ ಏನಾಗ್ಬೋದು, ಅತ್ತ ಕಡೆ ಮಾವನ್ ಕೊಡಿಸಿರೋ ಕಾರಿನ ಡೌನ್ ಪೇಮೆಂಟೇ ಮಾಡಿಲ್ಲ, ಕಾರ್ ಮಾರಾಟ ಮಾಡಿ ಅದರಿಂದ ದುಡ್ಡು ಕೂಡ ಬರುವುದಿಲ್ಲ, ಯಾಕಂದರೆ ಕೊಡಬೇಕಾಗಿರೋ ದುಡ್ಡೇ ತುಂಬಾ ಇದೆ, ಆ ಕಾರು ಅದಕ್ಕೆ ಹೋಗಿಬಿಡತ್ತೆ. ಅಂದಮೇಲೆ ಇಲ್ಲಿ ಭಾಗ್ಯಗೆ ಬೇರೆ ರೀತಿಯ ಸಹಾಯ ಬೇಕು. ಯಾರು ಸಹಾಯ ಮಾಡ್ತಾರೆ? ಶೌರ್ಯನೇ ಎಂಟ್ರಿ ಕೊಟ್ಟು ಭಾಗ್ಯಗೆ ಆಪತ್ ಬಾಂಧವ. ಹಾಗಿದ್ರೆ ಇದೇ ಒಂದು ಸಮಯದಲ್ಲಿ ಆಪತ್ ಬಾಂಧವರಾಗಿ ಶೌರ್ಯ ಎಂಟ್ರಿ ಕೊಡೋದ್ರ ಮುಖಾಂತರ ಭಾಗ್ಯ ಬದುಕಿಗೆ ಎಂಟ್ರಿ ಕೊಡ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ.